ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪವರ್ ಟಿವಿಗೆ ಉಚ್ಚಾಟಿತ ಬಿಜೆಪಿ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ಸ್ಥಳದ ಕುರಿತಂತೆ ಅಪಪ್ರಚಾರಗಳು ನಡೀತಾ ಇದೆ. ಅನಾಮಿಕ ಹೇಳಿದ ಕಡೆಯಲ್ಲಿ ಅಗಿತಾ ಇರುವಂತಹದ್ದು ಕೂಡ ನಡೀತಿದೆ. ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಯತ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನೀವೇ ನೋಡ್ತಾ ಇದ್ದೀರಾ ಅಪಪ್ರಚಾರಗಳು, ಹಿಂದುತ್ವ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ರೀತಿಯಾಗಿ ದೇವಸ್ಥಾನದ ಕುರಿತು, ಧರ್ಮಾಧಿಕಾರಿಗಳ ಕುರಿತು ಅಪಪ್ರಚಾರಗಳು ನಡೀತಿದೆ. ಯತ್ನಾಳ್ ಅವರು ಇದನ್ನ ಯಾವ ರೀತಿಯಾಗಿ ವಿವರಿಸ್ತಾರೆ ಅಂತ? ನಾನು ಮೊದಲೇ ದಿವಸನೇ ಇದನ್ನು ಈ ರೀತಿ ಏನು ಅಪಪ್ರಚಾರ ಮಾಡಿದ್ರು ಅದನ್ನು ಅವಾಗನೇ ನಾನು ಖಂಡಿಸಿದ್ದೆ. ಇವರ ಏನು ಒಬ್ಬ ಯೂಟ್ಯೂಬರ್ ಏನಿದ್ದಾನೆ ಮತ್ತು ಅವನು ಹಿಂದಿರುವಂಥ ಏನು ತಂಡ ಇದೆ, ಅವ್ರು ನೋಡಿದ್ರೆ ಅನ್ನಿಸ್ತಿತ್ತು ಇವರೆಲ್ಲರೂ ವಿಶ್ವಾಸಾರ್ಹರಾದಂಥ ಸಾಮಾಜಿಕ ಕಾರ್ಯಕರ್ತರಲ್ಲ. ಇವರೇನೋ ನನಗನ್ನಿಸ್ತಿತ್ತು ಅವಾಗ ಧರ್ಮಾಧಿಕಾರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡಬೇಕು. ಯಾಕಂದರೆ ಧರ್ಮಸ್ಥಳ ದೇವಸ್ಥಾನಗಳಿಗೆ ಭಾಳ ದೊಡ್ಡ ಶಿಕ್ಷಣ ಸಂಸ್ಥೆಗಳಿವೆ, ಭಾಳಷ್ಟು ಅವರು ಸಾಮಾಜಿಕ ಕೆಲಸ ಮಾಡಿದ್ದಾರೆ. ಅವರಿಂದ ದುಡ್ಡು ಎತ್ತಬೇಕಂತೂ ಇರ್ಬೋದು. ಅದು ಒಬ್ಬ ಸಮೀರ ನಾವು ಇಡೀ ಒಂದು ಅತ್ಯಂತ ಒಂದೇನು ಅದಕ್ಕೂ ಎಷ್ಟೋ ಮಂದಿ ನಮ್ಮ ಮೂರ್ಖ ಕೆಲವೊಂದು ಹಿಂದೂಗಳು ಅವನು ಪ್ರಶಂಸೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸಮೀರ್ ಭಾರಿ ನಮಗೂ ಕೆಲವೊಂದು ಮಂದಿ ಮೆಸೇಜ್ ಆಗ್ತಾಯಿದ್ರು, ಸರ್ ಇದು ಭಾರಿ ಇಶ್ಯೂ ಇದೆ, ನೀವು ಇದನ್ನು ಕೈಗೆತ್ತಿಕೊಳ್ಳಿ ಧರ್ಮಸ್ಥಳದ ಹತ್ರ. ನಮಗೆಲ್ಲ ಗೊತ್ತಿತ್ತು ಅಂಥದನ್ನು ಧರ್ಮಾಧಿಕಾರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಧರ್ಮಾಧಿಕಾರಿಗಳದು 50-60 ವರ್ಷದಿಂದ ಜನ ನೋಡಿದ್ದಾರೆ. ಯಾವುದೇ ಒಂದು ವ್ಯಕ್ತಿ 3-4 ವರ್ಷನಾಗೇ ಗೊತ್ತಾಗ್ಬಿಡ್ತದೆ ಅವನು ಭಾಳಷ್ಟು ಎಷ್ಟೇ ಗೌಪ್ಯವಾಗಿದ್ದರೂ ಸಹ 50-60 ವರ್ಷದವರೆಗೆ ಯಾವುದೇ ಇಂಥ ಘಟನೆಗಳನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ರಾಗ ಅವ್ರು ಹೇಳೋದನ್ನು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಲ್ಲಿ ಅತ್ಯಾಚಾರ ಆಗಿದೆ, ಇಂಥಲ್ಲಿ ನಾವು ಮುಚ್ಚಿ ಹಾಕಿದ್ದೀವಿ, ಇಲ್ಲಿ ನಾವು ಇದು ಮಾಡಿದ್ದು ಅಂದರೆ ಇದು ಸಾವಿರಾರು ಸಂಖ್ಯೆ ಅಲ್ರಿ. ಒಂದೇ ಒಂದು ಇವತ್ತಿನ ಜಗತ್ತಿನಲ್ಲಿ ಮೀಡಿಯಾಗಳಿಂದ, ಸೋಷಿಯಲ್ ಮೀಡಿಯಾದಿಂದ ಯಾವುದೂ ಸಹ ಸಿದ್ದರಾಮಯ್ಯನವರು ಅಲ್ಲೇ ಧರ್ಮಸ್ಥಳದ ಇದಕ್ಕೆ ಹೋಗಿದ್ದರು, ಅದೇನು ನಿಸರ್ಗ ಚಿಕಿತ್ಸೆಗೆ ಅಲ್ಲಿ ಮಾತಾಡಿದಂಥದ್ದು ಎಲ್ಲ ಇದರಲ್ಲಿ ಮತ್ತು ಸಾಮಾಜಿಕ ಜಾಲತಾಣದ್ದು ನಾನು ಕುಮಾರಸ್ವಾಮಿ ಸರ್ಕಾರ ಇಳಿಸೇ ಬಿಡ್ತೀನಿ ಅಂತೇಳಿ. ಅದಕ್ಕೆ ಯಾವುದೂ ಮುಚ್ಚಿಡ್ಲಿಕ್ಕಾಗೋದಿಲ್ಲ. ಇವ್ರೇನು ಹೇಳ್ತಾ ಇದ್ದಾರೆ 50-60 ವರ್ಷದಿಂದ ನಡೆದಿದೆ. ಇವತ್ತು ಒಂದು ಕಡೆ ಸಿಗಬೇಕಾಗಿತ್ತು, ಒಂದು ಮಹಿಳೆಯ ಇವತ್ತು ಅವರ ಅಸ್ಥಿ ಪಂಜರ ಸಿಗಬೇಕಾಗಿತ್ತು, ಎಲ್ಲೂ ಸಿಕ್ಕಿಲ್ಲ. ಅಂದರೆ ಮಂಜುನಾಥನ ಆಶೀರ್ವಾದ, ಧರ್ಮಾಧಿಕಾರಿಗಳು ಮಾಡಿದಂಥ ಒಳ್ಳೆಯ ಕೆಲಸ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಮಾಡಿ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾನೋ ಅವನು ರಕ್ಷಣೆ ಆಗೇ ಆಗ್ತಂತ. ಇದು ತಾಜಾ ಇವತ್ತು ಕಲಿಯುಗದಲ್ಲಿ ಮಂಜುನಾಥನ ಒಂದು ಪವಾಡನೆ ಅಂತ ನಾನು ಹೇಳ್ತೀನಿ. ಇದಿಷ್ಟು ಶಾಸಕ ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಸುಧೀರ್ ಜೊತೆ ದೀಪಾ ಕುಕ್ಕವಾಡ, ಪವರ್ ಟಿವಿ, ಬೆಂಗಳೂರು.